ಎಪಿಸೋಡ್ 121. ಅಮಿತ್, ಹೀಗೆ ಇದ್ದರೆ ಕವಿತಾ ಸಿಗೋದಿಲ್ಲ ನಿನಗೆ. ವಿಜಯ್ಗೆ ಅಲ್ಲಿರೋದಕ್ಕೆ ಮನಸ್ಸು ಆಗಲಿಲ್ಲ. ಅವನು ವಾಪಸ್ ಅಲ್ಲಿಂದ ಹೊರಟು ಹೋದ. ಸುಮತಿ ಸದ್ಯ ಅನ್ನೋ ಹಾಗೆ ಉಸಿರು ಬಿಟ್ಲು. ಈ ವಿಜಯ್ ಕಾಟ ಶುರುವಾದರೆ ಏನು ಮಾಡೋದೀಗ ಅಪ್ಪ ಅಂಥೇಳಿ ಸುಮ್ಮನೆ ಇರಿಸಿದ್ದೀನಿ ಅಂತ ಹೇಳ್ಕೊಂಡ್ಳು. ಕವಿತಾ ಹೀನಾಗಿ ಶಾರ್ಟಾಗಿ ಮೆಸೇಜ್ ಹಾಕಿದ್ಲು. ವಿಜಯ್ ಬೇಕಾದರೆ ಅವ್ರ ಫೋನ್ನ ಟ್ರ್ಯಾಕ್ ಮಾಡಿಸ್ತಾ ಇದ್ದ. ಅದಕ್ಕೆ ಹೀನಾ ಅವರಿಗೆಲ್ಲ ಬೇರೆ ಫೋನ್ ಕೊಡಿಸಿದ್ಲು. ಅಲ್ಲದೆ ಕವಿತಾ ಪರಶಿವ ಅವರು ಏನೂ ಇಲ್ಲದೆ ಇರೋ ಹಾಗೆ ಬದುಕ್ತಾ ಇದ್ರು. ಅದಕ್ಕೆ ವಿಜಯ್ ಅವ್ರ ಫೋನ್ ಟ್ರೇಸ್ ಮಾಡ್ಸೋಕೆ ಹೋಗಿರಲಿಲ್ಲ. ಇನ್ನು ಕೆಲವು ರಿಪೋರ್ಟರ್ಸ್ ಸುಮತಿ ಕವಿತಾ ವಿಜಯ್ನ ನೋಡ್ತಾ ಮಾತಾಡ್ತಿರೋ ವಿಡಿಯೋ ಹಾಕ್ತಿದ್ರು. ಅದರಲ್ಲಿ ಅಪರೂಪದ ಸುಂದ್ರಿ ಅಂತ ಕವಿತಾ ಫೋಟೋ ಹಾಕ್ತಿದ್ರು. ಕೆಲವು ಪೇಜ್ಗಳು ಕವಿತಾ ನೋಡಿ, ಇವ್ರು ನೋಡೋಕೆ ಡೇವಿಡ್ ಅನ್ನೋ ಫೇಮಸ್ ಫೋಟೋಗ್ರಾಫರ್ ಅಪ್ಲೋಡ್ ಮಾಡಿದ ಫೋಟೋ ಅಲ್ಲಿದ್ದ ಹುಡುಗಿ ರೀತಿಯೇ ಇದ್ದಾರೆ ಅಂತ ಕಮೆಂಟ್ ಬರ್ತಿದ್ವು. ಈ ಕಮೆಂಟಿಂದ ಕವಿತಾ ಟ್ರೆಂಡಿಂಗ್ ನ್ಯೂಸ್ ಆದ್ಲು. ನೈಟ್ ಪ್ರೋಗ್ರಾಮ್ ಮುಗೀತಿತ್ತು. ಎಲ್ಲ ಬಾಯ್ಸ್ ವಿವೇಕ್ ಪಾಂಡೆಗೆ ಬ್ಯಾಚುಲರ್ಸ್ ಪಾರ್ಟಿ ಬೇಕು ಅಂತ ಕೇಳ್ತಿದ್ರು. ಅವರು ಒತ್ತಾಯಕ್ಕೆ ಅರ್ಧ ಗಂಟೆಯಲ್ಲೇ ಸಮುದ್ರದ ತಟದಲ್ಲಿ ಪಾರ್ಟಿ ಶುರುವಾಯಿತು. ಸೋನು ವಿವೇಕ್ ಪಾಂಡೆ ನೋಡ್ತಾ, ಸಾಕು ಇದು ಪಾರ್ಟಿ, ನೀವು ಚಿಲ್ಲಾಗಿ ಅಂತ ಹೇಳಿದರು. ಸೋನುಗೆ ಮಣಭಾರದ ಡ್ರೆಸ್ ಹಾಕ್ಕೊಳ್ಳೋಕ್ಕಾಗಿಲ್ಲ. ಅವಳು ಓಕೆ ಮತ್ತೆ ಜಾಯ್ನ್ ಆಗ್ತೀನಿ ಅಂತ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋದ್ಲು. ಈ ಕಡೆ ವನಜಾಗೆ ಸವಿತಾ, ನಾಳೆ ನಾವು ವಾಪಸ್ ಹೋಗ್ತಾ ಇದ್ದೀವಿ, ನನ್ನ ಮಗಳಿಗೆ ಅರ್ಜೆಂಟ್ ವರ್ಕ್ ಬಂದಿದೆ. ಕವಿತಾಗೆ ಎಕ್ಸಾಮ್ ಮುಗೀತಾ ಇದ್ದ ಹಾಗೆ ಅಲ್ಲಿಗೆ ಬರ್ತಾಳೆ. ನಮಗೂ ಕೆಲಸ ಇದೆ, ನೀವು ಮೈಸೂರಿಗೆ ಬಂದಾಗೆಲ್ಲ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿದ್ಲು. ವನಜಾ, ಹೌದಾ, ಯಾಕೋ ನಿಮ್ಮಿಂದ ದೂರ ಇರೋದಕ್ಕೆ ಕಷ್ಟ ಅನ್ನಿಸ್ತಿದೆ ರೀ. ಹೇಗೆ ಪರಿಚಯ ಅದೋ ತಿಳಿದಿಲ್ಲ, ಎಲ್ಲ ಆ ದೇವಿಯ ಆಶೀರ್ವಾದ ಅಂತ ವನಜಾನ ಸವಿತಾ ಹಗ್ ಮಾಡಿಕೊಂಡು, ನಾವು ಮದುವೆ ಮುಗಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ವನಜಾ ಹೇಳಿದ್ರು. ನನ್ನ ಮಗನಿಗೆ ಬಿಸ್ನೆಸ್ ಟ್ರಿಪ್ ಇದೆ ಅಂತೆ, ನಮ್ಮ ಯಜಮಾನ್ರು ಹುಷಾರಾಗಿದ್ದಾರೆ, ಇನ್ನು ಇಲ್ಲಿದ್ದು ನಾವು ಏನು ಮಾಡೋದು, ಅದಕ್ಕೆ ನಾವು ಹೋಗ್ತೇವೆ ಅಂತ ಹೇಳಿದ್ಲು. ಸವಿತಾ, ಹೌದಾ, ಏನೇ ಹೇಳಿ ಮಕ್ಕಳು ಮನೆಯಲ್ಲಿ ನಮ್ಮ ಕಣ್ಮುಂದೆ ಇದ್ರೇ ಚಂದ. ಅವ್ರು ಸೆಟ್ಲಾಗಬೇಕು, ಜಾಬ್ಗೆ ಹೋಗಬೇಕು ಅಂತ ನಾವೇ ಆಸೆ ಕನಸು ಕಟ್ತೇವೆ. ಅವರು ನಮ್ಮ ಆಸೆ ಅಂತೆ ಒಳ್ಳೆ ಕೆಲಸ ಹಿಡಿದ್ಮೇಲೆ ಅವ್ರು ನಮ್ಮಿಂದ ದೂರ ಆದಮೇಲೆ ಅವ್ರು ನಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತೇವೆ. ಆದರೆ ಮಕ್ಕಳು ಆ ದಾರಿಯಲ್ಲಿ ದೂರ ಸಾಗ್ತಾರೆ ಅಂತ ಸವಿತಾ ಎಮೋಷ್ನಲ್ ಆಗಿ ಹೇಳಿದ್ರು. ವನಜಾಗೆ, ಹೌದು, ಈಗ ಕಾಲ ಮಿಂಚು ಹೋಗಿದೆ ಅಂತ ಹೇಳಿದ್ರು. ಈ ಕಡೆ ವನಜಾ ಮನಸ್ಸಿನಲ್ಲಿ ಹೀನಾ ಅರ್ಷದ್ ನಡುವೆ ನಮ್ಮ ಊಹೆಯಂತೆ ಆದರೆ ತುಂಬ ಒಳ್ಳೆಯದು ಅಂತ ಯೋಚನೆ ಮಾಡ್ತಿದ್ರು. ಅವರು, ನಾನು ಬೇಗ ಮದುವೆ ನೋಡೋ ಆಸೆ ನನ್ನ ಮಗಂದು ಅಂತ ಹೇಳಿದ್ರು. ಆ ಅದೃಷ್ಟ ಯಾರಿಗಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರು. ಸವಿತಾ, ಸರಿ ಹಾಗಾದರೆ ನಿಮ್ಮ ಮಗನ ಮದುವೆಗೆ ಮಿಸ್ ಮಾಡದೆ ಕರೀರಿ ಅಂತ ಹೇಳಿದ್ರು. ವನಜಾ ಸವಿತಾ ಹೇಳಿದ ಕೇಳಿ ಮನಸ್ಸಿನಲ್ಲಿ, ಅಲ್ಲ, ಇವ್ರಿಗೆ ಹರ್ಷದ್ ಹೀನ ಬಗ್ಗೆ ಏನೂ ಗೊತ್ತಿಲ್ವಾ ಅಂತ ಯೋಚನೆ ಮಾಡಿದ್ರು. ಅಲ್ಲ, ಇವ್ರಿಗೆ ಡೌಟ್ ಕೂಡ ಬಂದಿಲ್ವಾ, ಇಷ್ಟು ಈಸಿಯಾಗಿ ಮದುವೆ ಕರೀರಿ ಅಂತ ಇದ್ದಾರೆ ಅಂತ ಅಂದ್ಕೊಂಡು, ಸವಿತಾ, ನಿಮ್ಮದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ರು. ಅದಕ್ಕೆ ಸವಿತಾ, ನಮ್ದು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರು. ವನಜಾ ಮನಸ್ಸಲ್ಲಿ, ಓ, ಅದಕ್ಕೆ ಇವ್ರಿಗೆ ಹರ್ಷದ್ ಮತ್ತು ಹೀನಾ ಬಗ್ಗೆ ಇರೋ ಕ್ಲೋಸ್ನೆಸ್ ಬಗ್ಗೆ ತಿಳಿದಿಲ್ಲ, ಅವ್ರ ನಂತರ ಲವ್ ಮ್ಯಾರೇಜ್ ಆಗಿದೆ ತಿಳಿತಾ ಇತ್ತು ಅಂತ. ಹೌದಾ, ಸುಮ್ಮನೆ ಕೇಳಿದೆ ಅಂತ ಸವಿತಾ ಕೇಳೋ ಮೊದಲೇ ಹೇಳಿದ್ರು. ಸವಿತಾ, ಪರವಾಗಿಲ್ಲ ವನಜಾ ಅವರೇ ಅಂತ ಹೇಳಿದ್ರು. ಈ ಕಡೆ ಸೋನು ಡ್ರೆಸ್ ಚೇಂಜ್ ಮಾಡಿ ಒಂದು ಚಂದದ ಔಟ್ಫಿಟ್ ಧರಿಸಿ ಬಂದ್ಲು. ಅವಳು ನೋಡೋಕೆ ಮುದ್ದಾಗಿದ್ದರಿಂದ ವಿವೇಕ್ ಪಾಂಡೆಗೆ, ನೀನು ತುಂಬ ಲಕ್ಕಿ ಅಂತ ಹೇಳ್ತಾ ಇದ್ರು. ವಿವೇಕ್, ಐ ನೋ ಅಂತ ಹೇಳ್ದ. ನಾನು ತುಂಬಾ ಲಕ್ಕಿ ಅಂದ. ಅವನ ಸುತ್ತ ಇದ್ದ ಫ್ರೆಂಡ್ಸ್ ಎಲ್ಲ, ನೋಡ್ರೋ, ಇನ್ನು ಮದುವೆನೇ ಆಗಿಲ್ಲ, ಆಗಲೇ ವೈಫ್ ಆಗೋರ ಪರ ಹೇಗಿದ್ದಾನೆ, ಆಂಟಿಗೆ ಹೇಳ್ಬೇಕು ನೀವು ಹುಷಾರು ಅಂತ ರೇಗಿಸ್ತಿದ್ರು. ಅದಕ್ಕೆ ವಿವೇಕ್ ಪಾಂಡೆ, ಇರೋದು ಹೇಳಿದ್ರೆ ಏನು ತಪ್ಪು ಅಂತ ಹೇಳ್ದ. ಮತ್ತೆ ಎಲ್ಲ ಓ ಅಂತ ಹೇಳ್ತಾ ಇದ್ರು. ಸೋನು ಬಂದು, ಅರೆ ಏನಾಯಿತು ಅಂತ ಕೇಳಿದ್ಲು. ಅಲ್ಲಿದ್ದವರು ಏನೂ ಇಲ್ಲ ಅಂಥೇಳಿ ಮತ್ತೆ ಎಲ್ಲ ನಗೋದಕ್ಕೆ ಶುರು ಮಾಡಿಕೊಂಡ್ರು. ಚೆನ್ನಾಗಿ ರೇಗಿಸಿದ್ರು. ಸೋನು ಇದೆಲ್ಲ ಕಾಮನ್ ಅನ್ನೋವಾಗೆ, ಇಟ್ಸ್ ಓಕೆ, ಬನ್ನಿ ಎಲ್ಲ ಪಾರ್ಟಿ ಮಾಡಿ ಅಂತ ಹೇಳಿದ್ರು. ಸುಮತಿ ಟೇಬಲಲ್ಲಿ ಕುಳಿತು ತಂದಿಟ್ಟಿದ್ದ ಗ್ರೇಪ್ ಜ್ಯೂಸ್ ಕುಡಿದ್ಲು. ಅವಳದನ್ನು ಉಗಿದು, ಛೀ, ಏನೇ ಇದು ಉಗುರಾಗಿದೆ ಅಂತ ಹೇಳಿದ್ಲು. ಆ ಕವಿತಾ ನಗ್ತಾ, ಅಲ್ಲ ಕಣೆ, ಅದು ಗ್ರೇಪ್ ಜ್ಯೂಸ್ ಅಲ್ಲ, ಅದು ಡ್ರಿಂಕ್ಸ್ ಅಂತ ಹೇಳಿದ್ಲು. ಅದಕ್ಕೆ ಕೇಳಿ ಸುಮತಿ ಟೇಬಲ್ ಮೇಲಿದ್ದ ನೀರು ತೊಗೊಂಡು ಬ್ಯಾಗ್ ಕ್ಲೀನ್ ಮಾಡೋಕೆ ಶುರು ಮಾಡಿದ್ಲು. ಅದೇ ಟೈಮ್ಗೆ ವಿನಯ್ ಅಲ್ಲಿಗೆ ಬಂದ. ಸುಮತಿ, ಯಾಕೆ ಹೀಗೆ ಬಾಯ್ ಕ್ಲೀನ್ ಮಾಡ್ತಿದ್ಯಾ, ಏನಾಗಿದೆ, ಬ್ರಷ್ ಮಾಡಿಲ್ವಾ ಅಂತ ಕೇಳ್ದ. ಸುಮತಿ ಮುಖ ಊದಿಸ್ಕೊಂಡು, ಆ ಥರ ಕಾಣಿಸ್ತಾ ಇದ್ದೀನ ನಾನು ಅಂತ ರೇಗಿದ್ಲು. ಸರಿ ಏನಾಯ್ತು ಹೇಳು ಅಂತ ವಿನಯ್ ಕೇಳ್ದ. ಸುಮತಿ, ಅದು ಜ್ಯೂಸ್ ಅಂತ ಕುಡ್ದೆ,
ಆದರೆ ಅದು ಡ್ರಿಂಕ್ಸ್ ಅಂತ ಹೇಳಿದ್ಲು. ಅದು ಕೇಳಿ ವಿನಯ್ ಅದ್ರಲ್ಲೇನು ಅಂತ ಕೇಳ್ದ. ಆದರೂ ನಾನು ಯಾವತ್ತೂ ಡ್ರಿಂಕ್ಸ್ ಮಾಡಿಲ್ಲ, ಅದು ಕುಡಿದು ನನ್ನ ತಲೆಗೆ ಮತ್ತೆ ಎರೆದ್ರೆ ಅಂತ. ಆಮೇಲೆ ನನಗೆ ನಡೆಯೋಕೆ ಆಗದೆ ಬಿದ್ದುಬಿಟ್ರೆ ಏನಾದರೂ ಆದರೆ, ಫ್ಯೂಚರಲ್ಲಿ ಅದಕ್ಕೆ ಅಡಿಕ್ಟ್ ಆದರೆ ಅಂತ ಒಂದ್ರ ಮೇಲೊಂದು ಹೇಳ್ತಾ, ಆಮೇಲೆ ನನ್ನಲ್ಲಿ ಎಷ್ಟು ಸೀಕ್ರೆಟ್ಸ್ ಇದೆ ಅದೆಲ್ಲ ಕುಡಿದು ಮತ್ತು ನಾನು ಹೇಳಿಬಿಟ್ರೆ ಬೇಡಪ್ಪ ಬೇಡ ನನಗೆ ಅಂತ ಹೇಳಿದ್ಲು. ಅವಳ ಎಕ್ಸ್ಪ್ರೆಷನ್ಸ್ ಕೇಳಿ ವಿನಯ್ ನಗ್ತಾ, ಸುಮತಿ ನೀನು ಇಲ್ಲಿ ಇರಬಾರ್ದಿತ್ತು, ಬೇರೆ ಗ್ರಹದಲ್ಲಿ ಇರಬೇಕಾಗಿತ್ತು, ಮಿಸ್ ಆಗಿ ಇಲ್ಲಿಗೆ ಬಂದುಬಿಟ್ಟಿದ್ಯಾ ಅಂತ ಕಾಣ್ದೆ ಅಂತ ಹೇಳ್ದ. ಸುಮತಿ ಅವನ ನೋಡ್ತಿದ್ಲು. ವಿನಯ್ ಸರ್ವ್ ಮಾಡ್ತಿದ್ದ ವೇಟರ್ ಕರೆದು ಏನೋ ತರೋದಕ್ಕೆ ಹೋದ. ವೇಟರ್ 2 ನಿಮಿಷಕ್ಕೆ ಕಾಕ್ಟೇಲ್ ತಂದು ಕೊಟ್ಟ. ವಿನಯ್ ಇದು ತಗೋ, ಇದು ಜಾಸ್ತಿ ಮತ್ತೆ ಬರ್ಸೋದಿಲ್ಲ, ಚೆನ್ನಾಗೇನೋ ಇದೆ ಅಂತ ಹೇಳ್ದ. ಕವಿತಾ ಬೇಡ ವಿನಯ್, ಹೆಲ್ತ್ ಸಹ ಒಳ್ಳೆಯದಲ್ಲ, ನೀನು ಡಾಕ್ಟರ್ ಓದಿ ಕೂಡ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿದ್ಲು. ವಿನಯ್ ಫೋರ್ಸ್ ಏನೂ ಇಲ್ಲ, ಏನೂ ಆಗೋದಿಲ್ಲ ಅಂತ ನಾನು ಗ್ಯಾರಂಟಿ ಅಂತ ಹೇಳ್ದ. ಅದಕ್ಕೆ ಕವಿತಾ ಓಕೆ ಒಂದೇ ಪೆಗ್ ಅಂತ ಹೇಳಿದ್ಲು. ವಿನಯ್ ಓಕೆ ಕವಿತಾ ಅಂತ ಹೇಳ್ದ. ಸುಮತಿ ಕವಿತಾ ಕುಡಿದ್ರೆ ನನಗೆ ಓಕೆ, ಅವಳ ಮೇಲೆ ನಂಬಿಕೆ ಇದೆ ನನಗೆ ಅಂತ ಹೇಳಿದ್ಲು. ಇಬ್ಬರು ಕಾಕ್ಟೇಲ್ ಕುಡಿದ್ರು. ಅವ್ರಿಗೆ ಸ್ಟಾರ್ಟಿಂಗ್ ಇಷ್ಟ ಆಗದೆ ಇದ್ದರೂ ಆಮೇಲೆ ಇಬ್ಬರಿಗೂ ಇಷ್ಟ ಆಯಿತು. ನೋಡ್ತಾ ಇದ್ದ ಹಾಗೆ ಒಂದು ಬಾಟಲ್ ಖಾಲಿ ಮಾಡಿದ್ರು. ವಿನಯ್ ಸುಮತಿ ಕುಡಿಯೋದೇ ಇಲ್ಲ ಅಂತಿದ್ದೆ, ಆದರೆ ಬಾಟಲ್ನೇ ಖಾಲಿ ಮಾಡಿದೆ ಅಂತ ಕೇಳ್ದ. ಆಗ ಸುಮತಿ ಇಲ್ಲ ಇದು ಜ್ಯೂಸ್ ಥರನೇ ಇದೆ ಅಂತ ಹೇಳಿದ್ಲು. ಸರಿ ಬಿಡು ಅಂತ ವಿನಯ್ ಹೇಳಿ ಇನ್ನೂ ಒಂದು ಬಾಟಲ್ ಬೇಕಾ ಅಂತ ಕೇಳ್ದ. ಅದಕ್ಕೆ ಸುಮತಿ ಬೇಕು ಅಂತ ಹೇಳಿದ್ಲು. ಈ ಕಡೆ ಅಮಿತ್ ಕವಿತಾ ನೋಡ್ತಾ ಇದ್ದ. ಅಮಿತ್ ಫ್ರೆಂಡ್ಸ್ ಲೋ ಮಚ್ಚ, ನೀನು ಹೀಗೆ ನೋಡ್ತಾ ಇದ್ರೆ ಆಗೋದಿಲ್ಲ, ಅವಳು ನಿನ್ನ ಒಪ್ಕೊಳ್ತಾರೆ ಅಂತ ಇದ್ದರೆ ನೀನು ದೇವದಾಸ್ ಆಗ್ತೀಯಾ, ನಾನು ಹೇಳಿದ್ದು ಮಾಡು ಮಚ್ಚ ಅಂತ ಹೇಳಿದ್ರು. ಅಮಿತ್ ಏನರು ಹೇಳ್ತಾ ಇದ್ದೀರಾ, ಒಂದು ಅರ್ಥ ಆಗ್ತಾ ಇಲ್ಲ, ಅದೇನು ಕರೆಕ್ಟಾಗಿ ಹೇಳಿ. ನೋಡು ಅಮಿತ್, ಕವಿತಾ ಸಿಗ್ತಾಳೆ ಅಂತ ಇದ್ದರೆ ಅವಳು ಯಾವತ್ತೂ ನಿನ್ನ ಒಪ್ಕೊಳ್ಳೋದಿಲ್ಲ. ಎಪಿಸೋಡ್ 122. ಕವಿತಾ ನನ್ನವಳು. ನೋಡು ಅಮಿತ್, ಕವಿತಾ ಸಿಗ್ತಾಳೆ ಅಂತ ಇದ್ದರೆ ಅವಳು ಯಾವತ್ತೂ ನೀನು ಒಪ್ಕೊಳ್ಳೋದಿಲ್ಲ. ನಾನು ಹೇಳ್ದಾಗ ಮಾಡು, ಅವಳು ಕುಡಿತಾ ಇರೋ ಜ್ಯೂಸ್ಗೆ ಡ್ರಿಂಕ್ಸ್ ಮಿಕ್ಸ್ ಮಾಡ್ತೀನಿ, ಅವಳನ್ನ ಇಲ್ಲೇ ಪಕ್ಕದಲ್ಲಿರೋ ರೆಸಾರ್ಟ್ಗೆ ಕರ್ಕೊಂಡು ಹೋಗು. ಅವಳು ಡ್ರಿಂಕ್ಸ್ಗೆ ಬಗ್ಗಿಲ್ಲ ಅಂದರೆ ಬೇರೆ ಏನೋ ಪ್ಲ್ಯಾನ್ ಇದೆ, ಅದು ಮಾಡೋಣ. ಹೇಯ್ ಸಾಕು ನಿಲ್ಲಿಸೋ, ಏನೋ ಹೀಗೆ ಮಾತಾಡ್ತಾ ಇದೆಯಾ, ಅಲ್ಲ ಅತಿ ಆಗಿಲ್ವಾ ಇದು, ಅವಳೇ ನನ್ನ ಪ್ರೀತಿ ಒಪ್ಕೊಳ್ಬೇಕು, ಅದು ಬಿಟ್ಟು ಈ ಥರ ಎಲ್ಲ ನನ್ನಿಂದ ಆಗೋದಿಲ್ಲ, ನೀವು ಅಷ್ಟೇ, ಇದು ಇಲ್ಲಿಗೆ ಬಿಟ್ಬಿಡಿ. ಆಗಲ್ಲ ಅಮಿತ್, ಕೇಳಿಲ್ಲಿ, ಒಂದು ಹುಡುಗಿ, ಅದರಲ್ಲೂ ನಮ್ಮ ಭಾರತೀಯ ಹುಡುಗಿಯರು ತುಂಬ ಎಮೋಷ್ನಲ್, ಒನ್ ಟೈಮ್ ಅವಳ ಜೊತೆ ನೀನು ಸ್ಪೆಂಡ್ ಮಾಡು, ಕಾಯ ವಾಚ ಅವಳು ನಿನ್ನ ಒಪ್ಕೊಳ್ತಾಳೆ. ನೀನು ಹೋಗು ಅಂದರೂ ಅವಳು ನಿನ್ನ ಬಿಟ್ಟು ಹೋಗೋದಿಲ್ಲ. ಆಮೇಲೆ ಅವಳ ಮೇಲೆ ನೀನು ಇಟ್ಟಿರೋ ಪ್ರೀತಿ ನೋಡಿ ನಿನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ. ಅಮಿತ್ ಏನರೋ ಹೇಳ್ತಾ ಇದ್ದೀರಾ ನೀವು, ನಾನು ಹಾಗೆ ಮಾಡೋದು ಅವಳ ಫೀಲಿಂಗ್ಸ್ಗೆ ಅನ್ರೆಸ್ಪೆಕ್ಟ್ ಮಾಡ್ದ ಹಾಗೆ. ಅವಳನ್ನೇ ಹೀಗೆ ಹೋಗಿ ಕೇಳ್ತೀನಿ ನನ್ನ ಪ್ರಪೋಸಲ್ ಏನು ಮಾಡಿದೆ ಅಂತ, ನೀವು ಈ ರೀತಿ ಥಿಂಕ್ ಎಲ್ಲ ಬಿಡಿ. ನೋಡು ಅಮಿತ್, ಹೇಳೋದು ಹೇಳಿದ್ದೀನಿ, ಇನ್ಮೇಲೆ ನಿನ್ನಿಷ್ಟ. ಅವಳು ಹೀಗೆ ಕೇಳಿದ ಮೇಲೆ ಒಪ್ಕೊಳ್ತಾಳೆ ಅಂತ ಏನು ಗ್ಯಾರಂಟಿ? ಅವಳು ನಿನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡಿದ್ರೆ ನಾವು ಹೇಳ್ದಾಗೆ ಮಾಡಬೇಕು. ಹೇಳು ಏನು ಮಾಡ್ತೀಯಾ? ಅಮಿತ್ ಸುಮ್ಮನೆ ಇರಿ, ಮೊದಲು ಅವಳನ್ನು ಕೇಳ್ತೀನಿ, ಆಮೇಲೆ ನೀವು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ. ಹರ್ಷದ್ ಹೀನಾ ಐಸ್ ಕ್ರೀಮ್ ತಿಂದು ಮುಗಿಸಿ ಮುಖ ನೋಡ್ಕೊಂಡು ನಕ್ಕರು. ಹರ್ಷದ್ ಹೀನಾ ಈಗ ಎಲ್ಲಿಗೆ ಹೋಗೋದು ಅಂತ ಕೇಳ್ದ. ಅವಳು ಗೊತ್ತಿಲ್ಲ ನನಗೆ ಅಂತ ಹೇಳಿದ್ಲು. ಸರಿ, ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಇದೆ, ಮಂಜುನಾಥ ಸ್ವಾಮಿ ದೇವಾಲಯ, ಅಲ್ಲಿಗೆ ಹೋಗೋಣ ಅಂತ ಹೇಳ್ದ. ಅದಕ್ಕೆ ಹೀನಾ ಓಕೆ ಅಂತ ಹೇಳಿದ್ಲು. ಟೈಮ್ ಆಗಿದ್ದು, ದೇವಸ್ಥಾನದಲ್ಲಿ ಜಾಸ್ತಿ ರಶ್ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಇಬ್ಬರು ಭಕ್ತಿಯಿಂದ ಕೈ ಮುಗಿದ್ರು. ಹೀನಾ ಅಲ್ಲಿ ಮಾಸ್ಕ್ ರಿಮೂವ್ ಮಾಡಿದ್ಲು. ದೇವಸ್ಥಾನದ ಪೂಜಾರಿ ಬಂದು ಅರ್ಚನೆ ಏನಾದರೂ ಮಾಡಿಸೋದಿದೆಯಾ ಅಂತ ಕೇಳಿದ್ರು. ಅದಕ್ಕೆ ಹೀನಾ ಹೌದು ಅಂತ ಹೇಳಿ ಮನೆಯವ್ರ ಹೆಸರನ್ನು ಹೇಳಿದ್ಲು. ಅವಳು ಅಷ್ಟಕ್ಕೆ ಸುಮ್ಮನೆ ಆಗದೆ ಹರ್ಷದ್, ಅಮರ್, ಹಿಮವಂತ್, ವನಜ ಅವರ ಹೆಸರಲ್ಲಿ ಕೂಡ ಅರ್ಚನೆ ಮಾಡಿಸಿದ್ಲು. ಪೂಜಾರಿ ಅರ್ಚನೆ ಮಾಡಿ ಹರ್ಷದ್ ಹತ್ರ ತಗೋ ಕುಂಕುಮ ಇಡು ಹುಡುಗಿ ಹಣೆಗೆ ಅಂತ ಹೇಳಿದ್ರು. ಹರ್ಷದ್ ಹೇಳಿದ ತಕ್ಷಣ ಇಟ್ಟ. ಹೀನಾಗೂ ಕುಂಕುಮ ಇಡೋಕೆ ಹೇಳಿದ್ರು. ಹೀನಾ ದೇವಸ್ಥಾನಕ್ಕೆ ಜಾಸ್ತಿ ಬರದೇ ಇದ್ದಿದ್ದಕ್ಕೆ ಅವಳವ್ರು ಹೇಳಿದ ಹಾಗೆ ಹಣೆಗೆ ಕುಂಕುಮ ಇಟ್ಲು. ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ, ಗಂಡ ಹೆಂಡತಿ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿದ್ರು ಅರ್ಚಕರು. ಹೀನಾ ಏನು ಗಂಡ ಹೆಂಡ್ತಿನ, ಯಾರು, ನಾವ ಅರ್ಚಕರೇ, ನೀವು ಏನು ಹೇಳ್ತಾ ಇದ್ದೀರಾ, ನಾವು ಗಂಡ ಹೆಂಡತಿ ಅಲ್ಲ ಅರ್ಚಕರೇ ಅಂತ ಹೇಳಿದ್ಲು. ಅರ್ಚಕರು ಅಯ್ಯೋ ಹೌದೇನಮ್ಮ, ನಾನು ಗಂಡ ಹೆಂಡತಿ ಅಂದ್ಕೊಂಡೆ, ನೀವಾದರೂ ಹೇಳಬೇಕಲ್ವಾ ಗಂಡ ಹೆಂಡತಿ ಅಲ್ಲ ಅಂತ. ಹರ್ಷದ್ ಹೌದು ಅರ್ಚಕರೇ, ನಾವು ಗಂಡ ಹೆಂಡತಿ ಅಲ್ಲ,
ಇಲ್ಲಿ ಎಲ್ಲರೂ ಹೀಗೆ ಕುಂಕುಮ ಇಡೋದು ನೋಡಿ ಇಲ್ಲಿ ಹೀಗೆ ಇರಬೇಕು ಅಂತ ನಾನು ಹಣೆಗೆ ಕುಂಕುಮ ಇಟ್ಟೆ. ಅರ್ಚಕರಿಗೆ ಈನ ಅದು ಹೇಗೆ ಜೊತೆಯಲ್ಲಿ ಒಂದು ಹುಡುಗಿ ಬಂದರೆ ವೈಫ್ ಹಸ್ಬೆಂಡ್ ಆಗಿಬಿಡ್ತಾರೆ. ಅರ್ಚಕರು ಇಲ್ಲಿ ಸಂಜೆ ಮೇಲೆ ಬರುವ ಎಲ್ಲರೂ ಜೋಡಿಗಳೇ ಆಗಿರ್ತಾರೆ. ಇಲ್ಲಿನ ನಂಬಿಕೆ ಪ್ರಕಾರ ಸೂರ್ಯಾಸ್ತದ ನಂತರ ಇಲ್ಲಿಗೆ ಬಂದು ದೇವ್ರ ಕುಂಕುಮನ ಒಬ್ಬರು ಹಣೆ ಒಬ್ಬರು ಇಟ್ಟರೆ ಅವ್ರು ಯಾವತ್ತೂ ದೂರ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನೀವು ನೈಟ್ ಟೈಮಲ್ಲಿ ಬಂದಿರೋದಕ್ಕೆ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಹಾಗೆ ಮಾಡಿಸ್ದೆ. ಹರ್ಷದ್ ದೇವ್ರಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ನೋ ಅವನಿಗೆ ತಿಳಿದಿಲ್ಲ. ಹೀನಾ ಓ ಹೋಗಲಿ ಬಿಡಿ, ನಮಗೂ ನಿಮಗೂ ಪೂರ್ತಿ ವಿಷಯ ತಿಳಿದಿರಲಿಲ್ಲ, ಇದರಲ್ಲಿ ಯಾರ್ದು ತಪ್ಪಿಲ್ಲ. ಅರ್ಚಕರು ಹೌದು, ಹಣೆಗೆ ಕುಂಕುಮ ಇಟ್ಟರು ಮನ್ಸಿನಲ್ಲಿ ಪ್ರೀತಿ ಇರಬೇಕು, ಆಗ ದೇವರು ಆ ಜೋಡಿಗೆ ಆಶೀರ್ವಾದ ಮಾಡೋದು. ಇಲ್ಲದೇ ಇದ್ದರೆ ಅವರು ಏನೇ ಮಾಡಿದ್ರು ವ್ಯರ್ಥ ಅಂತ ಹೇಳಿದ್ರು. ಹೀನಾಗೂ ನಿಜ ಅನ್ನಿಸ್ತು. ಹೌದು ಗುರೂಜಿ ಅಂತ ಹೇಳಿದ್ಲು. ಇಬ್ಬರು ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟರು. ಹೀನಾಗೆ ತನ್ನ ಹಣೆ ಮೇಲಿನ ಕುಂಕುಮ ಮುಟ್ಟಿ ಖುಷಿ ಪಡ್ತಿದ್ಲು. ಅವಳು ತನ್ನ ಫೋನ್ ಕ್ಯಾಮ್ರಾ ಆನ್ ಮಾಡಿ ನೋಡಿಕೊಂಡ್ಳು. ಇದು ನಾನಾ ಅಂತ ನೋಡಿಕೊಂಡು ಮೆಲುವಾಗಿ ಹೇಳ್ಕೊಂಡ್ಳು. ಹೀನಾ, ನಾನು ನಿನ್ನ ಮನಸ್ಸಿಂದ ಇಷ್ಟಪಡ್ತಿದ್ದೀನಿ, ಈಗಿಂದ ಅಲ್ಲ 4 ವರ್ಷಗಳ ಹಿಂದೆಯಿಂದಾನು. ಈ ಆಚರಣೆ ಸತ್ಯವಾಗಿದ್ದರೆ ನಿಜವಾಗ್ಲೂ ನೀನು ನನಗೆ ಸಿಗ್ತೀಯಾ ನನ್ನ ಮೊದಲಿನ ಹೀನಾ ಆಗಿ ಅಂತ ಹೀನಾನ ನೋಡ್ತಾ ಹೇಳ್ಕೊಂಡ ಹರ್ಷದ್. ಹೀನಾ, ಬನ್ನಿ ಹರ್ಷದ್, ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೋಣ. ಸರಿ, ನೀವು ಮುಂದೆ ನಡೀರಿ, ನಾನು ಬರ್ತೀನಿ ಅಂದ. ದೇವ್ರ ಕಡೆ ನೋಡಿ ಎಲ್ಲ ನೀನೇ ನೋಡ್ಕೊಳ್ಬೇಕು ಶಿವಪ್ಪ ಅಂತ ಕೈ ಮುಗ್ದ. ಪಾರ್ಟಿಯಲ್ಲಿ ಅಮಿತ್ ಕವಿತಾ ಹತ್ರ ಹೋಗ್ತಾ ಇದ್ದ. ವಿನಯ್ ಎಲ್ಲೋ ಹೋಗಿದ್ದ. ಅಮಿತ್ ಕವಿತಾ ಮುಂದೆ ನಿಂತು, ಕವಿತಾ ಹೇಗಿದ್ಯಾ, ಒಂದು ಮೆಸೇಜ್ ಕೂಡ ಮಾಡಿಲ್ಲ, ಮರ್ತು ಹೋಗಿದ್ದೀನ ನಾನು ಅಂತ ಕೇಳ್ದ. ಕವಿತಾ, ಅದಾ ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ಮೆಸೇಜ್ ಮಾಡೋದಕ್ಕಾಗಿಲ್ಲ ಅಮಿತ್, ಏನೂ ತಿಳ್ಕೊಬೇಡ. ಪರವಾಗಿಲ್ಲ ಕವಿತಾ, ಮತ್ತೆ ಫ್ಯಾಮಿಲಿ ಎಲ್ಲ ಬಂದಿತ್ತು ಅನಿಸುತ್ತೆ ಮದುವೆ ಬರ್ತೀನಿ ಅಂತ ಹೇಳಿದರೆ ನಾನು ಬರ್ತಾ ಇದ್ದೆ ಅಲ್ವಾ. ಅದಾ, ವಿನಿ ನನ್ನ ಫ್ರೆಂಡ್, ಅವನು ಇನ್ವೈಟ್ ಮಾಡಿರ್ಬೋದು, ನೀನು ಬರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ, ಇಲ್ಲ ಅಂದರೆ ಹೇಳ್ತಾ ಇದ್ದೆ ಅಂತ ಹೇಳಿದ್ಲು. ಸುಮತಿಗೆ ಅಮಿತ್ ಬಗ್ಗೆ ಗೊತ್ತಾಗಿತ್ತು, ಅದಕ್ಕೆ ಅವಳು ಏನು ಕೇಳೋದಕ್ಕೆ ಹೋಗಿಲ್ಲ. ಸುಮತಿ ವಾಪಸ್ ಹಾಸ್ಟೆಲ್ಗೆ ಹೋಗಬೇಕಾಗಿತ್ತು. ಆಮೇಲೆ ಹಾಸ್ಟೆಲ್ ಲೇಟಾಗಿ ಹೋದರೆ ಒಳಗೆ ಬಿಡ್ತಾ ಇರಲಿಲ್ಲ. ಅವಳು ತನ್ನ ಬೇರೆ ಫ್ರೆಂಡ್ಸ್ಗೆ ಹೋಗುವಾಗ ಕರೆಯೋದಕ್ಕೆ ಹೇಳಬೇಕು ಅಂತ ನೋಡ್ತಿದ್ಲು. ಕವಿ, ಇರು ಬಂದೆ ಅಂತ ಅಲ್ಲಿಂದ ಎದ್ದು ಹೋದ್ಲು. ಅಮಿತ್ ಕವಿತಾ ಕೈ ಹಿಡ್ಕೊಂಡು, ಕವಿತಾ, ನಾನು ಹೇಳಿದ್ದು ಏನು ಮಾಡಿದೆ, ನಾನು ನಿನಗೆ ಓಕೆನಾ ಅಂದ. ಕವಿತಾ, ಅರೆ ಅಮಿತ್, ನಾನು ಎಲ್ಲ ಕಡೆಯಿಂದ ಥಿಂಕ್ ಮಾಡಿದೆ, ಆದರೆ ಅಮಿತ್, ನನಗೂ ನಿನಗೂ ಮ್ಯಾಚ್ ಆಗೋದಿಲ್ಲ, ಹಾಗೆ ನನಗೆ ನೀನು ಇಷ್ಟನೂ ಇಲ್ಲ, ನನ್ನ ಮನ್ಸಿನಲ್ಲಿ ಬೇರೆಯವ್ರು ಇದ್ದಾರೆ. ಅವಳ ಮನಸ್ಸಲ್ಲಿ ಅಮರ್ ಮುಖ ಬಂತು. ಈಗ ಮನ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ನೀನು ಹೇಗೆ ಇಷ್ಟಪಡಲಿ ಹೇಳು. ಕವಿತಾ, ನೀನು ಮಾತ್ರ ಇಷ್ಟಪಡ್ತಾ ಇರೋದು, ಆದರೆ ಅವನಲ್ಲ ಅಲ್ವಾ. ನಿಂದು ಒನ್ ಸೈಡ್ ಲವ್ ಅಲ್ವಾ ಕವಿತಾ. ನೀನನ್ನು ಲವ್ ಮಾಡಿದ್ರು ಆ ಹುಡುಗನಿಗೆ ಮೋಸ ಮಾಡಿದಾಗ ಕೂಡ ಆಗೋದಿಲ್ಲ ತಾನೇ, ಇನ್ನೇನು ಪ್ರಾಬ್ಲಮ್. ಇಲ್ಲ ಅಮಿತ್, ಅದು ಆತ್ಮಸಾಕ್ಷಿ ಮಾಡ್ಕೊಳ್ಳೋ ಮೋಸ ಆಗಿರುತ್ತೆ, ಅದು ನನ್ನ ಅಂತರಾತ್ಮಕ್ಕೆ ತಿಳಿದಿರುತ್ತೆ. ಹಾಗೆ ನೀನು ನನ್ನನ್ನು ಇಷ್ಟಪಡ್ತಾ ಇದೆಯಾ, ಆದರೆ ನನಗೆ ನಿನ್ನ ಮೇಲೆ ಸ್ವಲ್ಪ ಕೂಡ ಫೀಲಿಂಗ್ ಇಲ್ಲ. ಮುಂದೆ ನಿನ್ನ ಒಪ್ಕೊಂಡ್ರೂ ನನ್ನ ಲೈಫ್ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಪ್ಲೀಸ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಅಮಿತ್. ಸುಮತಿ ವಾಪಸ್ ಬಂದವಳೆ, ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ ನೋಡ್ತಿದ್ಲು. ಸರಿ ಕವಿತಾ, ಇನ್ಮೇಲೆ ನಿನ್ನಿಷ್ಟ, ಆದರೆ ಒಂದು ವಿಷಯ, ನಾನು ನಿನ್ನ ಮನಸಾರೆ ಪ್ರೀತಿಸ್ತೀನಿ. ನಿನಗೆ ನನ್ನ ಹೆಲ್ಪ್ ಅವಶ್ಯಕತೆ ಇದೆ ಅಂದರೆ ಮರೀದಿರಾ ಕೇಳು. ನೀನು ಅಷ್ಟೇ ಅಮಿತ್, ನಿನಗೆ ಲೈಫಲ್ಲಿ ಏನಾದರೂ ತೊಂದರೆ ಇದ್ದರೆ ನನ್ನ ಹೆಲ್ಪ್ ಕೇಳು ಅಂತ ಹೇಳಿದ್ಲು. ಅಮಿತ್ ಮುಖ ಚಿಕ್ಕದು ಮಾಡಿಕೊಂಡು ತನ್ನ ಫ್ರೆಂಡ್ಸ್ ಇರೋ ಕಡೆಗೆ ಬಂದು ಅವರನ್ನು ನೋಡಿದವರೆಲ್ಲ ಅವಳು ಏನು ಹೇಳಿದ್ಲು ಅನ್ನೋ ಹಾಗೆ ನೋಡ್ತಿದ್ರು. ಅಮಿತ್ ತಲೆ ತಗ್ಸಿ, ನನ್ನ ರಿಜೆಕ್ಟ್ ಮಾಡಿಬಿಟ್ಲು ಕಣ್ರೋ ಅಂತ ಹೇಳ್ದ. ಆಗ ಅವನ ಫ್ರೆಂಡ್ಸ್, ನಾನು ಹೇಳ್ದಾಗೆ ಮಾಡು ಇವಾಗ ಅಷ್ಟೇ ಅಂತ ಹೇಳಿದ್ರು. ಒಬ್ಬ ಸರ್ವರ್ ಕಾಕ್ಟೇಲ್ ಸರ್ವ್ ಮಾಡ್ತಿದ್ದ. ಅದನ್ನು ತರಿಸ್ಕೊಂಡ್ರು, ಅದಕ್ಕೆ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ರು. ತಗೋ ಇದು. ಟೇಸ್ಟ್, ಬಣ್ಣ, ಸ್ಮೆಲ್ ಏನೂ ಕೂಡ ಇಲ್ಲ. ಅವಳಿಗೆ ಇದು ಡ್ರಿಂಕ್ಸ್ ಅಂತ ಗೊತ್ತಾಗೋದೇ ಇಲ್ಲ ಅಂತ ಅವನಿಗೆ ಕೊಟ್ಟರು. ಅಮಿತ್ ಸ್ವಲ್ಪ ಎಸಿಟೇಟ್ ಮಾಡ್ದ, ಆದರೆ ಅವನ ಫ್ರೆಂಡ್ಸ್ ಬಿಡಲಿಲ್ಲ. ಅವನು ಸುಮತಿ ಮತ್ತು ಕವಿತಾ ಇರೋ ಕಡೆ ಅಮಿತ್ ಬಂದು, ನೋಡು, ಲವರ್ ಆಗಿರೋದು ಬೇಡ, ಆದರೆ ಫ್ರೆಂಡ್ ಆಗಿರ್ಬೋದು ಅಲ್ವಾ ಅಂತ ಹೇಳ್ದ. ಅದಕ್ಕೆ ನಮ್ಮ ಕವಿತಾ ಏನು ಹೇಳ್ತಾಳೆ, ಮುಂದೆ ಏನಾಗುತ್ತೆ, ಕವಿತಾಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ಹರ್ಷದ್ ಹೀನಾ ತಮ್ಮ ಪ್ರೀತಿನ ಹೇಳ್ಕೊಳ್ತಾರ, ಕವಿತಾಗೆ ಪ್ರಾಬ್ಲಮ್ ಆದರೆ ಈ ಸತಿ ಯಾರು ಬಂದು ಕಾಪಾಡ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಲವ್ ಯು ಆಲ್.